ಟಿಕೆಟ್ ಎರಡು 1 2 3 ಜನ ಹುಡುಗಿರು, ಒಬ್ಬರು ಜನ ಹುಡುಗ. ನಮ್ಮ ತಮ್ಮ ಮುಸ್ತಫಾ ಅದ ಇವತ್ತು. ಬಟ್ ಯಾವ ದೇವ್ರೊಳಗೂ ಗುಡಿನೇ ಇಲ್ಲ. ಸಾರಿ, ಯಾವ ಗುಡಿ ಒಳಗೂ ದೇವರೇ ಇಲ್ಲ. ಉಲ್ಟಾ ಬಲ್ಟ ಎಲ್ಲ. ಇದು ಐಹೊಳೆದು ನಕ್ಷೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಹತ್ರ ಸಖತ್ತಾಗಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಐಹೊಳೆ, ಪಟ್ಟದಕಲ್, ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಮಕೂಟ ಮತ್ತು ಶಿವಮಂದಿರ. ಇವತ್ತು ಈ ಒಂದೇ ದಿನದಲ್ಲಿ 4 ಪ್ಲೇಸ್ ತೋರಿಸ್ತಾ ಇದ್ದೀನಿ. ನಾವಿವತ್ತು ನಮ್ಮ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ತಮ್ಮ ಸಂದೀಪ್. ಟಿಕೆಟ್ ಎರಡು ನೋಡ್ತಾರೆ. ಇಂಡಿಯನ್ ಸಿಟಿಸನ್ 25 ರೂಪಾಯಿ ಮತ್ತು ಫಾರಿನ್ ಸಿಟಿಸನ್ಸ್ 300 ರೂಪಾಯಿ. 15 ವರ್ಷ ಕೆಳಗಿದ್ದವ್ರ ಮಕ್ಕಳಿಗೆ ಫ್ರೀ ಎಂಟ್ರಿ ಇದೆ. ಮತ್ತು ವಿಡಿಯೋಗ್ರಫಿ ಮತ್ತು ಏನಾದ್ರು ಪರ್ಸನಲ್ ಹ್ಯಾಂಡಿ ಕ್ಯಾಮ್ ತೊಗೊಂಬರ್ತಾ ಇದ್ದರೆ 25 ರೂಪಾಯಿ ಕೊಡಬೇಕು. ಅಥವಾ ಫುಲ್ 1 ಡೇ ಶೂಟಿಂಗ್ ಏನಿದ್ರೆ 50,000 ಪರ್ ಡೇ ಕೊಡಬೇಕು. ಅದು ಮತ್ತು ಆನ್ಲೈನಲ್ಲಿ ಲಿಂಕಲ್ಲಿ ವೆಬ್ಸೈಟಲ್ಲಿ ಫಸ್ಟು ಅಲ್ಲಿ ಅಪ್ಲಿಕೇಶನ್ ಹಾಕಿ ಮತ್ತು ಇದು ಮಾಡಬೇಕು. ಫೋಟೋಗ್ರಫಿ ವಿದೌಟ್ ಟ್ರೈಪೋಡ್ ಫಾರ್ ಪರ್ಸನಲ್ ಯೂಸ್ ಅದು ಫ್ರೀ ಇದೆ. ನಾವು ವಿದೌಟ್ ಟ್ರೈಪೋಡ್ ಯೂಸ್ ಮಾಡ್ತಾ ಇದ್ವಿ, ಸೊ ಫ್ರೀ. ಜಸ್ಟ್ ನಾವು ಇವಾಗಲೇ ಟಿಕೆಟ್ ತೊಗೊಂಡ್ವಿ. ಪರ್ ಹೆಡ್ ಎಂಟ್ರಿ ಫೀ 20 ಇದೆ. ದೆನ್ ದಿಸ್ ಇಸ್ ದ ಟಿಕೆಟ್, ಜಸ್ಟ್ 20 ರೂಪೀಸ್ ಪರ್ ಹೆಡ್. ತೋರಿಸಿ ಬನ್ನಿ ಇಲ್ಲಿ. ಇದು ಪಾರ್ಲಿಮೆಂಟ್ ಇದೆಯಲ್ಲ, ವಿಧಾನಸೌಧ, ಸೇಮ್ ಪಾರ್ಲಿಮೆಂಟ್ ಟೈಪ್ ಸ್ಟ್ರಕ್ಚರ್ ಕಟ್ಟಿದ್ರು. ಇದು ನೋಡ್ಕೋಬೋದು, ಕಂಬಗಳು ಮತ್ತು ಸರೌಂಡಿಂಗ್ ಎಲ್ಲ. ನೀವು ಪಾರ್ಲಿಮೆಂಟ್ ನೋಡ್ತಾ ಇದ್ರೆ ಸೇಮ್ ಇದೆ. ಅವಾಗಲೇ ಚಾಲುಕ್ಯ ಅವ್ರ ರಾಜ್ಯರೆಲ್ಲ ಪಾರ್ಲಿಮೆಂಟ್ನ ಅವಾಗಲೂ ನಿರ್ಮಿಸಿದ್ರು. ಇದನ್ನ ನೋಡಿ ಇವಾಗ ಎಕ್ಸಾಕ್ಟ್ ಆಗಿ ಸೇಮ್ ಕಾಪಿ ಆ ಥರ ಕಟ್ತಾ ಇದ್ದಾರೆ. ನೀವು ಪಾರ್ಲಿಮೆಂಟ್ ಕರೆಕ್ಟಾಗಿ ತೋರಿಸಿ ಬನ್ನಿ. ಇದು ದುರ್ಗಾ ಗುಡಿ ಅಥವಾ ದುರ್ಗಾ ದೇವಸ್ಥಾನ ಅಂತಾರೆ. ಇದಕ್ಕೆ ಕ್ರಿಸ್ತಶಕ 733 ಮತ್ತು 744 ಇಸ್ವಿಯಲ್ಲಿ ಕಟ್ಟಿದ್ದಾರೆ. ಇದನ್ನು ಸೂರ್ಯದೇವನ ಲೈಕ್ ಇನ್ಸ್ಪಿರೇಷನ್ ತೊಗೊಂಡು ಕಟ್ಟಿದ್ದಾರೆ. ಅದು ಈ ಸೈಡ್ ಫೇಸ್ ಮಾಡುತ್ತೆ. ಸೂರ್ಯದೇವ ಉಗಮ ಆಗ್ತಾನಲ್ಲ, ಸೂರ್ಯದೇವ ಉಗಮ ಆಗೋ ಸ್ಥಾನದಲ್ಲಿ ಇವರು ಫೋಕಸ್ ಮಾಡ್ತಾರೆ. ಆಗಿನ ಶತಮಾನಗಳಲ್ಲಿ ಮೇ ಬಿ ಶಿವನ ವಿಗ್ರಹ ಇತ್ತು ಅನ್ಕೊತೀನಿ. ಯಾಕಂದರೆ ಇದು ಇವಾಗ ತೆಗೆದಿದ್ದಾರೆ ವಾರ ಅಥವಾ ಏನಾದರೂ ಆದಾಗ. ಇದೇ ಅವಾಗಲೇ ತೋರಿಸಿದ್ದಾನೆ, ಅದೇ ಟೆಂಪಲ್ ಇದು, ದುರ್ಗಾದೇವಿ ಟೆಂಪಲ್. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಕತ್ಲ ಇದೆ ಇಲ್ಲಿ. ಚಿಕ್ಕ ಚಿಕ್ಕ ಕಿಟಕಿಗಳಿದ್ದಾವೆ, ಬಟ್ ವೆಂಟಿಲೇಷನ್ ಏನು ಪ್ರಾಪರ್ ಆಗಿಲ್ಲ, ಗಾಳಿ ಮತ್ತು ಬೆಳಕು ಬರೋಕ್ಕೆ. ಸೊ ನೋಡ್ಬೋದು ಡಿಸೈನ್ ಈ ಥರ ಇದೆ ಇಲ್ಲೆಲ್ಲ. ಎಕ್ಸಿಟ್ ಆದರೆ ತೋರಿಸ್ತೀನಿ, ಬೆಳಕು ಚೆನ್ನಾಗಿದೆ ಇಲ್ಲಿ. ಎಕ್ಸಿಟನ್ನು ತೋರಿಸ್ತೀನಿ. ಇದು ಯಾವುದೋ ಸ್ಟ್ರಕ್ಚರ್, ಮೇ ಬಿ ನಾಗದೇವತೆ ಅನ್ಕೊತೀನಿ ಇದು. ಆ್ಯಂಡ್ ಇದು ಎಂಟ್ರೆನ್ಸ್ ಡೋರಿಗೆಲ್ಲ ಈ ಥರ ಸ್ಟ್ರಕ್ಚರ್ಸ್ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. 1 2 3 ಜನ ಹುಡುಗಿರು, ಒಬ್ಬರು ಜನ ಹುಡುಗ. ಓಕೆ, ಇದೆ ಎಂಟ್ರೆನ್ಸು. ಬಟ್ ಸುತ್ತ ಎಲ್ಲ ತೋರಿಸ್ಬೇಕಂದ್ರೆ ನಮ್ಮ ತಮ್ಮ ಮುಸ್ತಫಾ ಅದ ಇವತ್ತು. ಇದು ಹೊರಡೆಯಿಂದ ನೋಡಿದ್ರಲ್ಲ, ಸೇಮ್ ಪಾರ್ಲಿಮೆಂಟ್ ಥರ ಇತ್ತಲ್ಲ, ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ ನಾವು. ಇದು ನೋಡು, ಸ್ಕಲ್ಪ್ಚರ್ಸ್ ಎಲ್ಲ ಯಾವ ಥರ ಕೆತ್ತಿದ್ದಾರೆ ಅಂತ. ಇದು ನಮ್ಮ ನಂದಿ ದೇವರು. ದೆನ್ ಇದ್ಯಾವ ದೇವ್ರಲ್ಲೇ ಏನೇನಪ್ಪ ಅದು ಗೊತ್ತಿಲ್ಲ, ದೇವ್ರಿದೆ ಒಟ್ಟಿನಲ್ಲಿ. ಇದು ಹಿಂದ್ಗಡೆ ಪೋರ್ಷನ್, ಅವಾಗಲೇ ಶಿವನ್ ತೋರಿಸಿದ್ವಲ್ಲ, ಸೇಮ್ ಅದೇ. ಇದು ಒಳಗಡೆ ನೋಡಿದರೆ, ಇಲ್ಲಿ ಒಳಗಡೆ ನೋಡಿದರೆ ಶಿವಂದು ಕಾಣುತ್ತೆ ಇಲ್ಲಿ ವಿಗ್ರಹ. ಬಟ್ ವಿಗ್ರಹ ಇಲ್ಲ, ಮುಂಚೆ ಕಾಣ್ತಾ ಇತ್ತು.
ಇವಾಗ ಇಷ್ಟಿದೆ, ಸೇಮ್ ಪಾರ್ಲಿಮೆಂಟ್ ಥರ ಇದು. ಆಲ್ಮೋಸ್ಟ್ ಒಂದು ಇಲ್ಲೊಂದು ಸ್ಟ್ಯಾಚು ಇದೆ, ಮತ್ತು ನೋಡ್ಬೋದು ಅಲ್ಲಿ ಒಂದು, ಆ ಥರ ಸುಮಾರು ಸ್ಟ್ಯಾಚುಗಳಿದ್ದಾವೆ ಇಲ್ಲಿ. ಇದೊಂದು ದೇವರು, ಆಲ್ಮೋಸ್ಟ್ ಎಲ್ಲ ಬ್ರೇಕ್ ಆಗಿದ್ದು ದೇವರೆಲ್ಲ ಮೂವ್ ಮಾಡಿದ್ದಾರೆ. ದೆನ್ ಆವಾಗಲೇ ನಾನು ಹೇಳಿದ್ನಲ್ಲ ಮ್ಯೂಸಿಯಂ ಟಿಕೆಟ್ ತೊಗೊಂಡು ಅಂತ. ಸೊ ಮ್ಯೂಸಿಯಂ ಅಲ್ಲಿದೆ ಎಕ್ಸಾಕ್ಟಾಗಿ ಈ ಗುಡಿ ಅಪೋಸಿಟ್, ಡೆಡ್ ಅಪೋಸಿಟ್ ಮ್ಯೂಸಿಯಂ ಅಲ್ಲಿದೆ. ನೀವು ವಿಸಿಟ್ ಮಾಡ್ಬೋದು. ನೋಡ್ತೀನಿ ಮ್ಯೂಸಿಯಮಲ್ಲಿ ಏನಿದೆ ಅಂತ ನೋಡ್ಕೊಂಡು ಹೇಳ್ತೀನಿ. ಆಮೇಲೆ ಇದು ಬೆಸ್ಟ್ ಫೋಟೋಶೂಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಕಡೆ ಹುಡುಗಿ, ಆ ಕಡೆ ಹುಡುಗ, ಇವಾಗ ಜಸ್ಟ್ ಮದುವೆ ಇರ್ತಾರಲ್ಲ ಅವ್ರು ಬಂದು ಇಲ್ಲಿ ಫೋಟೋಶೂಟ್ ತೊಗೊತಾರೆ ಆಲ್ಮೋಸ್ಟ್ ಎಲ್ಲರೂ. ಇಲ್ಲಿ ಸುಮಾರು ಗುಡಿಗಳಿದ್ದಾವೆ ನೋಡುವ. ಇಲ್ಲೊಂದು ಈ ಥರ ಇದು ಇಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಫೋಟೋಶೂಟ್ ಮಾಡ್ತಾರೆ ಹುಡುಗ ಹುಡುಗಿ ಈ ಥರ ನಿಂತ್ಕೊಂಡು ನಿಂದಿರಲೇ. ಹಾಂ ಅಲ್ಲೂ ವಾರ ಅದಕ್ಕೆ. ಹಾಂ ಇದು ಇಲ್ಲೇ ಕಂಬಕ್ಕ ಹಿಂಗೆ ಕೈ ಎತ್ತಿದ್ರೆ ಈ ಥರ. ಮಸ್ತ್ ಆಯ್ತು ಅನ್ನೋದು ಹಾಸಿಗಲ್ಲಿ ಹಿಂಗೆ ಸ್ಲೋಪ್ ಮ್ಯಾಗ ಡೇಂಜರ್ ಕಟ್ ಸರ್. ಇದೆ ಪಾರ್ಲಿಮೆಂಟ್ ಇನ್ನೊಂದು ವ್ಯೂ. ಎರಡು ಆಣೆ ಬಿಡಲ್ಲ ಒಂದು ದೇವ್ರ ಸೇಮ್. ಕೆತ್ತನ ಮಾತ್ರ ಡೇಂಜರ್ ಕಟ್ಟಿದ್ರು. ಹಾಂ ಇದು ಕಿನಿಕಿ ಎಲ್ಲ ಕಂಡ. ಆಲ್ಮೋಸ್ಟ್ ಯಾವ ಗುಡಿ ಒಳಗಡೆ ದೇವರು ಇಲ್ಲ. ವಾವ್, ಇವು ಬಾಹುಲ್ಯದ ಒಳಗ ಜಸ್ಟ್ ಮಾರ್ಗ ಆ ಕಡೆ. ಇಲ್ಲೊಂದು ದೇವರು, ಇಲ್ಲಿ ಮೇನ್ ದೇವರು, ಇಲ್ಲಿ ಮೇನ್ ದೇವ್ರು ಇರ್ತಿದ್ರು. ಈ ಕಡೆ ಒಂದು ದೇವರು. ಅಯ್ಯಪ್ಪ ಬಾಹುಳಿ ಜಗದಲ್ಲಿ ಇಲ್ಲ. ನೀ ಇಲ್ಲಿ ಬೆಂಗಳೂರು ಭಾಷೆ ಮಾತಾಡ್ಕತ್ತಲ್ಲ. ಫುಲ್ ಇದೇ ಡೇಂಜರ್ ಅದ. ಇಲ್ಲೇನಿದು ನೋಡಬರ್ಕ ಗ್ಯಾಪ್ ಬಿಟ್ಟಾಕಿರ್ಲಿ ಅವನ. ಗ್ಯಾಪ್ ಬಿಟ್ಟಾರೆ. ಈ ಕಡೆ ಗ್ಯಾಪ್ ಇಲ್ಲ, ಬಟ್ ಈ ಕಡೆ ಗ್ಯಾಪ್ ಐತಿ. ಬಾಹುಲಿ ಇದು ಯಾವ್ದೇವ್ರು ಸೇಮ್ ಇದು ಅಲ್ಲೇ ತರ ಸ್ಟ್ಯಾಚು ಐತಲ್ಲ ಆ ಕಡೆ ಸೇಮ್ ಹಂಗೈತು. ಅಬ್ಬ ಇಲ್ಲಿ ಯಾವುದೋ ಐತಿ, ಮೇ ಬಿ ಈ ನಿಂದಿಸ್ಬೇಕಿದೆ ಕಲ್ಲು. ಇವಾಗ ನಿಂದಿಸ್ಯಾರ ಅನ್ಕೊಂತೀನಿ ಇದನ್ನ. ಹೌದು, ಇವಾಗ ಜಸ್ಟ್ ರೀಸೆಂಟಾಗಿ ನಿಂದಿಸಿದ್ದು. ಬಟ್ ಯಾವ ದೇವ್ರೊಳಗೂ ಗುಡಿನೇ ಇಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಸಾರಿ, ಯಾವ ಗುಡಿ ಒಳಗೂ ದೇವರೇ ಇಲ್ಲ. ಉಲ್ಟಾ ಬಲ್ಟ ಎಲ್ಲ. ಇಲ್ಲಿ ನೋಡಮ್ಮ, ಸೇಮ್ ಇಲ್ಲಿ ಎಲ್ಲ ವಿಗ್ರಹ ಕದ್ಕೊಂಡು ಹೋಗ್ಯಾರೇನೋ ಬಂದು ಅಲ್ಲಿ ಮಾಡ್ದ. ಇಲ್ಲಿ ಎಲ್ಲ ಗುಡಿ ಒಳಗೆ ಎಂಟ್ರೆನ್ಸ್ ಸೇಮ್ ಈ ಥರ ಎರಡು ಆನೆ, ಇಲ್ಲಿ ಮಿಡಲ್ ಒಂದು ದೇವರು. ಇಲ್ಲಿ ಟಾಪಲ್ಲಿ ಏನು ಆ ಥರ ಡಿಸೈನ್ಸ್ ಏನಿಲ್ಲ, ಬಟ್ ಕಂಬಗಳೆಲ್ಲ ಡಿಸೈನ್ಸ್ ಅದಾವೆ ಫುಲ್ಲು. ಟಾಪ್ ಟು ಬಾಟಮ್ ಡಿಸೈನ್ಸ್ ಅದಾವೆ ಎಲ್ಲ ಕಂಬ. ಬಟ್ ಆ ಥರ ಮಿಡಲ್ ಒಂದು ಈ ಥರ ಡಿಸೈನ್ ಇದು ಕಾಮನ್ ಇಲ್ಲೆಲ್ಲ. ಈ ಥರ ಐಹೊಳೆ ಪಟ್ಟಕಲ್ಲಿ ಇಲ್ಲೆಲ್ಲ ಮೋಸ್ಟ್ ಆಫ್ ಏನು ಡಿಸೈನ್ ಇರ್ಲಕ್ಕಂದ್ರು, ಬಟ್ ಅಟ್ಲೀಸ್ಟ್ ಈ ಥರ ಆದರೂ ಡಿಸೈನ್ ಅಂತ ಒಂದಿರುತ್ತೆ. ಟೆರಸ್ ಐತೆ ನೋಡ ಆ ಗುಡಿಗೆ. ಆವಾಗಲೇ ಟೆರಸ್ ಕಟ್ಟಾರ. ಇಲ್ಲೇ ಕುಣಿಸಿತ್ತು ನೋಡ ಅವಾಗ. ಇಲ್ಲಿ ಕುಣಿಸ್ಬಿಡ್ತದಿತ್ತು ಸಣ್ಣದಾಗ. ಇದು ಲಾರ್ಡ್ ಕಾನ್ ದೇವಾಲಯ. ನೋಡಂಬರಿ ಬಹಳ ಏನೈತಿ ಅಂತ. ಓ ನಂದಿ ಐತ್ಲೆ ಇಲ್ಲೊಂದು. ಅಟ್ಲೀಸ್ಟ್ ದೇವರ ಬಂತು ಗುಡಿ ಒಳಗೆ ಒಂದು. ಇದು ದೊಡ್ಡದೈತಿ ನೋಡಿ ದೇವ್ರಿದು. ಆ ಸೈಡ್ ಹೊರಗೆ ಇಷ್ಟು ದೊಡ್ಡದೈತಿ ಗುಡಿ. ಇಲ್ಲ ಸೆಂಟ್ರ್ ಒಂದು ನಂದಿ ಐತೆ ಅಂದ್ರೆ ಶಿವ ಇರಲೇಬೇಕು. ಒಳಗಡೆ ಶಿವ ಇರ್ತಾನೆ. ನಂದಿ ಡೆಡ್ ಅಪೋಸಿಟ್ ಶಿವ. ಅಟ್ಲೀಸ್ಟ್ ದೇವ್ರು ಸಿಕ್ಕ ಒಳಗಡೆ ದೇವಾಲಯದಲ್ಲಿ. ಸೇಮ್ ಬಾಜು ಇದೆಲ್ಲ ಸ್ಟ್ರಕ್ಚರು. ಇದು ಇಲ್ಲೆಲ್ಲ ಲೈಕ್ ಯೂನಿಕ್ ಡಿಸೈನ್ಸ್ ಇವೆಲ್ಲ. ಲೋಟಸ್ ಟೈಪ್ ಇದೆಲ್ಲ
ಇದು ನಂದಿ. ಇನ್ನೊಂದು ಈ ಪಟ್ಟಕಲ್ಲಿ ಹೋಗ್ತೀನಲ್ಲ ಇವಾಗ, ಆ ಪಟ್ಟಕಲ್ಲಲ್ಲಿ ಇದಕ್ಕಿಂತ ದೊಡ್ಡ ನಂದಿ ಇದೆ, ಫುಲ್ ಫೇಮಸ್ ನಂದಿ ಅದು ನಮ್ಮ ಸೈಡೆಲ್ಲ. ಇದು ನೀನು ನಿಂತ್ಕೋ ಬಾಜಲ್ಲಿ ಎಷ್ಟಾಯ್ತು ನೋಡೋಣ. ಹೆಚ್ಚು ಕಡಿಮೆ 4 ಫೂಟ್ ಐತೆ ಅದು, 4 ಇಂದ 4.25 ಫೂಟ್ ಐತಿ ನಂದಿ. ಬಾಯ್. ಇದು ಮುಚ್ಚಿನಿಗೆ ಏನಿದು ಅವಳು ಕಳೆದು. ಓಹ್ ಬ್ರೋ ವಿಂಡೋ ಬ್ರೋ, ಇದು ಮೇಲ್ಗಡೆ ಹೋಗಕ್ಕೆ. ಓಹ್ ಇದು ಟೆರಸ್ ಐತಲ್ಲ, ಇದಕ್ಕೆ ಒಂದು ಟೆರಸ್ಸಿಗೆ ಹೋಗಿದ್ದು ಸ್ಟೆಪ್ಸ್ ಟೈಪ್ ಆವಾಗಲೂ ಕಳೆದು. ಚಳ್ಳಕೆರೆ ಕಾಲದ ಪ್ರಮುಖ ವ್ಯಾಪಾರಿ ಕೇಂದ್ರವಾದ ಐಹೊಳೆ ಅಥವಾ ಐಹೊಳೆಯಲ್ಲಿ 100ಕ್ಕೂ ಹೆಚ್ಚು ದೇವಗಳಿವೆ. ಅವುಗಳಲ್ಲಿ ಗೌಡ್ರಗುಡಿ ಅತ್ಯಂತ ಹಳೆದೆನಿಸುತ್ತದೆ. ಇದು 5ನೇ ಶತಮಾನಕ್ಕೆ ಸೇರಿದ್ದು. ಇದು ಮೂಲತಃ ಮಹಾಲಕ್ಷ್ಮಿ ಅಥವಾ ಭಗವತಿಯ ದೇವಾಲಯವಾಗಿದ್ದು ಈ ಊರಿಗೆ ಭಾಗವತಿ ಕೊಳ್ಳ ಎಂಬ ಹೆಸರು ಇತ್ತು. ಒಂದು ಎತ್ತರದ ಇದೆ ನೋಡ್ರಿ ಗೌಡ್ರಗುಡಿ. ಇದಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಸ್ಟೆಪ್ಸ್ ಹಾಕ್ಯಾರ. ಓದ್ಕೊಂಡಿರ್ತಾನೆ ನಿನ್ನ ಅಲ್ಲಿ. ಬರ್ರಿ ಗೌಡ್ರ ಗುಡಿ ಹೋಗೋಣಂತ. ಗೌಡ್ರ ಗುಡಿ ಏನು ಮಸ್ತ್ ಹಾಕಿತ್ತಾರ ಒಳ್ಳೆ ಇದನ್ನ. ನಾಗಪ್ಪ ಸರ್ಪ ಇದು ಇಲ್ಲ ನೋಡು, ಇದು ಗರುಡಲ್ಲಿ ಇದು ನೋಡಿ ಸರ್ಪ ಅದು ಹಿಡ್ಕೊಂಡಿದ್ದ. ಆ ಕಡೆ ಇಲ್ಲಿ ಸರ್ಪ ಅದಾವ ಎರಡು. ಸ್ವಲ್ಪ ಹಿಂಗೆ ಮೇಲ್ಗಡೆ ಹೋದರೆ ಇದು ಗರುಡ. ಇದು ಗರುಡ, ಎರಡು ನಾಗಪ್ಪ ಹಿಡ್ಕೊಂಡೈತಿ. ರೆಡ್ ಕಲರ್ ಕಾಣ್ತಲ್ಲ, ಅದಕ್ಕೆ ಐಹೊಳೆ ಅಂತಂದು ಐಹೊಳೆ ಅಂತ ಹೆಸರಿಟ್ಟಾರ. ಏನು ಮಸ್ತ್ ಇಲ್ಲ ನೀರು. ಒಂದು ರೌಂಡ್ ಈಜು ಹೊಡಿತೇನ ಡುಬುಕ್ ಒಂದು ರೌಂಡ್. ಬಾದಾಮ್ ಗುಡಿ ನೋಡ್ಕೊಬರಮ್ಮ, ಮಸ್ತ್ ಐತೆ ಅದೊಂದು. ಇದು ಚಕ್ರ ಗುಡಿ, 9ನೇ ಶತಮಾನ ಕಟ್ಟಿದ್ದು. ಇದು ಆಲ್ಮೋಸ್ಟ್ ಎಲ್ಲ ಗುಡಿ ಒಂದೊಂದು ಶತಮಾನ ಪ್ರಕಾರ. ಲೈಕ್ ಇದು ಗೌಡ್ರ ಗುಡಿ 5ನೇ ಶತಮಾನದ ಕಟ್ಟಿದ್ದು, ಭಾಳ ಹಳೆದಂದ್ರೆ ಇದೆ. ಇದು 9ನೇ ಶತಮಾನ. ಅದು ಸೇಮ್ ಪಾರ್ಲಿಮೆಂಟ್ ಟೈಪ್ ಐತೆಲ್ಲ, ಅದು 5ನೇ ಶತಮಾನ, ಮಿಡ್ 5th ಶತಮಾನ ಅನ್ಬೋದು. 530 570 ಆ ಥರ ಕಟ್ಟಿದ್ದದು ಚಕ್ರ ಗುಡಿ. ಲೇಟೆಸ್ಟ್ ಆಗಿ ಕಟ್ಟಿದ್ದು ನೋಡೋಣ ಏನು ಟೆಕ್ನಾಲಜಿ ಯೂಸ್ ಮಾಡ್ಯಾರ ಅಂತಂದು. ಬಟ್ ದೇವ್ರು ಮಾತ್ರ ಐತಿ ಇಲ್ಲಿ ಒಳಗಡೆ, ಲಿಂಗು ದೇವರು. ಇಲ್ಲಿ ಸೇಮ್ ಗರುಡ ಮತ್ತು ಹಾವು. ಗರುಡ ಮತ್ತು ಹಾವು. ಗರುಡ ಇದು ನೀರಿಂದ ಆವಾಗ ಕಾಲಕ್ಕೆ ಸುಣ್ಣ ಹಚ್ತಿದ್ರು ಇವರು. ಸುಣ್ಣ ಇದು ಅದು ಒಳಗೊಂದು ಹೊರ ಬಂದಿದೆ. ಅವಾಗ ಕಾಲ ಸುಣ್ಣ ಹಚ್ತಿದ್ರು, ಏನಾಗ್ದಂತ ಸುಣ್ಣ. ಇನ್ನೂ ಬೇಸಿ ಆ ಕಡೆ ಮಾಕುಟ್ಟದಾಗ ಒಂದೊಂದು ಗುಡಿ ಅದಾವು, ಫುಲ್ ಸುಣ್ಣದಿಂದ ತುಂಬಿಟ್ರ. ನಾನು ಫುಲ್ ಊರು ಸೆಂಟರ್ ಐತ್ಲಿ, ಊರು ಮಿಡಲ್ ಐತೆ ಅದು. ಈ ಸೈಡ್ ಎಲ್ಲ ಊರು. ಇವ್ರು ಎಷ್ಟು ಲಕ್ಕಿ ನೋಡಿಲ್ಲ, ದಿನ ಎದ್ಬಿಟ್ಲೆ ಮುಂಜಾನೆ ಐಹೊಳೆ ನೋಡ್ತಾರೆ. ಈ ಕಡೆ ಇದ್ದಾರೆಲ್ಲ, ಈ ಕಡೆ ಮನಿ ಬಾಜು ಇಲ್ಲೆಲ್ಲ ಇದ್ದಾರೆ. ನಾನು ನೋಡ್ಬೇಕ ಸಪ್ರೇಟ್ ಒಂದಿನ ಬರ್ಬೇಕು. ಎಂಟ್ರೆನ್ಸ್ 3 ಇದಕ್ಕೆ. ಇದು ಒಂದು ಅಲ್ಲೇ 2 ಬಡಿಗೇರ ಗುಡಿ. ಇದು 9 ಮತ್ತು 10ನೇ ಶತಮಾನದಲ್ಲಿ ನಿರ್ಮಿಸಿದ ದೇವಾಲಯ. ನೀವು ನೋಡ್ಬೋದು, ಇದು ಹಳೆ ಕಾಲದ ಬಾವಿ. ಇದು ನೀರಿಲ್ಲಿಂದ ಫುಲ್ಲು ಲಿಫ್ಟ್ ಮಾಡಿ ಇಲ್ಲಿ ಮೇಲ್ಗಡೆ ತರ್ತಿದ್ರು. ತಂದು ಇಲ್ಲಿ ಹಾಕಿದರೆ ಇಲ್ಲೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗ್ತಿದ್ವು. ಇಲ್ಲಿಂದ ಸರ್ಕ್ಯುಲೇಟ್ ಆಗ್ತಿತ್ತು. ಇಲ್ಲೆಲ್ಲ ಕೇಳಬೇಕಾದ್ರೆ ಕೆಲ ಸರ್ಕ್ಯುಲೇಟ್ ಮಾಡ್ತಿದ್ರು. ಫುಲ್ ಇವಾಗ ಎಷ್ಟು ಖರಾಬ್ ಆಗೈತೆ ನೀರು, ಕೊಪ್ಪಿ ಜಂಟೆಲ್ಲ ಬಂದು. ಬಟ್ ಮೊದಲೆಲ್ಲ ನೀರು ಮಸ್ತ್ ಇರ್ತಿದ್ವಲ್ಲ, ಬರೀ ಮಳೆ ನೀರು ಮತ್ತು ಬುಡಕ್ಕಿಂತ ನಾವೇ ಬರ್ತಿತ್ತು ನೀರು. ಇಲ್ಲಿ ಬಂದು ಕರೆಕ್ಟ್ ಇಲ್ಲಿಂದ ಎತ್ಕೊಂಡು ಈ ಕಡೆ ಎಲ್ಲ ಮನೆಗೂ ಸಪ್ಲೈ ಮಾಡ್ತಿದ್ರು. ಹಾಗೆ ಇಲ್ಲಿ ಗಿಡ ಎಲ್ಲ ಹಚ್ಚಿದ್ರಲ್ಲ, ಸೇಮ್ ಇಲ್ಲೆಲ್ಲ ಸಪ್ಲೈ ಮಾಡ್ತಿದ್ರು. ನೋಡ್ಬೋದು ಅಲ್ಲಿ ಒಳಗಡೆ ಮೂರ್ತಿ ಎಲ್ಲ ಸಿಗಲಿಲ್ಲ, ಬಟ್ ದೇವ್ರ ಮೂರ್ತಿ ಇಲ್ಲೆಲ್ಲ ಆಲ್ಮೋಸ್ಟ್ ಇದಾವೆ ಇಲ್ಲಿ. ಮ್ಯೂಸಿಯಂ ಇದು ಐಹೊಳೆದು. ನಮ್ಮ ತಮ್ಮ ಹೋಗ್ತಾರೆ, ಅವನಿಂದೆ ನಾನು. ಇದು ಮ್ಯೂಸಿಯಂ ಟಿಕೆಟ್ ಇದೆ. ಮ್ಯೂಸಿಯಂ ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಹೋಗ್ಬೇಕಲ್ಲ ಇವಾಗ. ಅನ್ಫಾರ್ಚುನೇಟ್ಲಿ ನಾವು ಮ್ಯೂಸಿಯಂ ಒಳಗಡೆ ಹೋಗಿ ಬಂದ್ವಿ, ಬಟ್ ಒಳಗಡೆ ಫೋನು ಮತ್ತು ಫೋಟೋ ವಿಡಿಯೋಗ್ರಫಿ ಏನೋ ಅಲೋ ಇಲ್ಲ ಅಂದರೂ ಕದ್ದು ಮುಚ್ಚಿ ಸ್ವಲ್ಪ ಮಾಡಿದ್ದೀವಿ. ಆ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ಆಮೇಲೆ. ಸೊ ಇವಾಗ ನೆಕ್ಸ್ಟು ಐಹೊಳೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಪಟ್ಕಲ್ ಹೋಗೋಣ ಬನ್ನಿ.
ಇದು ಐಹೊಳೆದು ನಕ್ಷೆ. ಸೇಮ್ ನಾವು ಇವಾಗ ಸೆಂಟ್ರಲ್ಲಿ ಇದ್ದೀವಿ ನೋಡ್ಬೋದು. ಅದು ನೀವು ಅವಾಗಲೇ ಪಾರ್ಲಿಮೆಂಟ್ ಅಂದರೆ ವಿಧಾನಸೌಧ ಆ ಥರ ಇದೆ ಇಲ್ಲಿ. ದೆನ್ ಅದು ಮ್ಯೂಸಿಯಮ್, ಇವಾಗ ನಾವಿರೋ ಮ್ಯೂಸಿಯಮ್ ಇದೆ. ಸೊ ಇವಾಗ ರೀಸೆಂಟ್ ಕಟ್ಟಿದ ಮ್ಯೂಸಿಯಮ್ ಇದು ಫುಲ್ ಐಹೊಳೆ ನಕ್ಷೆ. ಕಲ್ಲು ಇದು ಪಟ್ಟಕಲ್ಲು ಬಾಜು ಇರೋದೇ ಶಿವ ಮಂದಿರ. ಇಲ್ಲಿ ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ತೇರು ಇರೋದು. ಅಲ್ಲಿ ಚಿಕ್ಕದು ಕಾಣ್ತದಲ್ಲ, ಅಲ್ಲಿ ತೇರು ಇಟ್ಟಿದ್ದಾರೆ ಇದರೊಳ್ಳೆ. ಏಷ್ಯಾದಲ್ಲೇ ಫುಲ್ ಸೆಕೆಂಡ್ ಹೈಯೆಸ್ಟ್ ತೇರು ಇರೋದು ಇಲ್ಲಿ ಶಿವ ಮಂದಿರದಲ್ಲಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಥರ ಮೂರ್ತಿ ಕೆತ್ತವ್ರೆ ಬೇರೆ, ಈ ಥರ ಮೂರ್ತಿ ಕೆತ್ತವ್ರೆ ಬೇರೆ. ಯಾಕಂದರೆ ದೇವ್ರ ಮೂರ್ತಿನ ಲೈಕ್ ಅವ್ರು ಕಾಲ್ಪನಿಕವಾಗಿ ಕೆತ್ತಾರೆ. ಬಟ್ ಇದನ್ನೆಲ್ಲ ಮನುಷ್ಯರ ಆಕೃತಿ ಯಾವ ಥರ ಇರುತ್ತೆ, ಅವ್ರ ಒಳಗಡೆ ರಿಬ್ಕೇಜು ಒಂದೊಂದ್ಸರಿ ನರ್ವ್ಸ್ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವೆಲ್ಲ ಬೋನ್ ಸ್ಟ್ರಕ್ಚರ್ಸ್ ಇವೆಲ್ಲ ಕಾಣ್ತವು, ಇಲ್ಲ ರಿಬ್ಸ್ ಕಾಣ್ತವು. ಈ ಥರ ಮೂರ್ತಿ ಕೆತ್ತವ್ರೆ ಸ್ಪೆಷಲಾಗಿ ಬೇರೆ ಇರ್ತಾರೆ. ಬಟ್ ಈ ಥರ ಮೂರ್ತಿ ಕೆತ್ತವ್ರೆ ಬೇರೆ ಇರ್ತಾರೆ. ಇದು ಜಸ್ಟ್ ಕಾಲ್ಪನಿಕ ಮೂರ್ತಿವು. ಆ ಥರ ದೇವ್ರು ಯಾವ ಥರ ಇರ್ಬೋದು ಆ ಥರ ನೋಡ್ಕೊಂಡು. ಬಟ್ ಇದು ಎಕ್ಸಾಕ್ಟಾಗಿ ಮನುಷ್ಯ ಯಾವ ಥರ ಇರ್ತಾನೋ ಅದೇ ಥರ ಕೆತ್ತಬೇಕಾಗ್ತದೆ. ಇವಾಗಲೇ ಹೋಗ್ತದೆ ಐಹೊಳೆ ಮುಗಿಸ್ಕೊಂಡು. ಆ್ಯಕ್ಚುಲಿ ನಾವು ಆ ಕಡೆಯಿಂದ ಆ ಕಡೆ ಹೋಗ್ಬೇಕಾಯ್ತು ರೂಟು. ಬಟ್ ಇಲ್ಲೊಂದು ಚಿಕ್ಕದೇನೋ ಒಂದು ಗುಹೆ ಥರ ಕಾಣ್ತಾ ಇತ್ತು ಅಂತ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ಹಳೆ ಕಾಲದ್ದು ಲಿಪಿ ಇದೆ ಇಲ್ಲಿ. ಕ್ಯಾಮ್ರಾ ಕಾಣಿಸ್ತಾರೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಇಲ್ಲಿದೆ ಹಳೆ ಕಾಲದ ಲಿಪಿ. ಅದು ಅವಾಗಲೇ ಮ್ಯೂಸಿಯಮಲ್ಲಿ ಹೋಗಿದ್ವಲ್ಲ, ಅಲ್ಲೆಲ್ಲ ಹಳೆ ಕಾಲದ ಲಿಪಿ ಇತ್ತು. ಬಟ್ ವಿಡಿಯೋಗ್ರಫಿ ಅದೆಲ್ಲ ಮಾಡೋಕ್ಕೆ ಅಲೋ ಇದ್ದಿಲ್ಲ, ಕ್ಯಾಮ್ರಾ ಇತ್ತು ಅಲ್ಲಿ ಎಲ್ಲ. ಮತ್ತು ಅಬ್ಸರ್ವ್ ಮಾಡ್ತಾಯಿದ್ರು ಸ್ವಲ್ಪ ಜನ ಕುಂತು, ವಿಡಿಯೋ ಏನಾದ್ರು ಮಾಡಿದ್ರೆ ಕಾಟ್ ಮಾಡ್ಬೇಕಂತ. ಸೊ ವಿಡಿಯೋ ಮಾಡೋದಾಗಲಿಲ್ಲ. ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ಸೇಮ್ ಒಂದೇ ಕಾಲಲ್ಲಿ ಕೆತ್ತಿದ್ದಾರೆ. ನೋಡ್ಬೋದು ನೀವು, ನಾವು ಮಾತಾಡಿದ್ರೆ ಎಷ್ಟು ಎಕೋ ಹೋಗುತ್ತಂತ. ಜಸ್ಟ್ ಒಂದು ಮಿನಿ ಗೋಲ್ ಗುಂಬಜ್ ಇದ್ದಂಗೆ ಇದು. ಬಟ್ ಅದು ಡೋಮ್ ಶೇಪ್ ಇದೆ, ಇದು ಫುಲ್ ರೆಕ್ಟ್ಯಾಂಗಲ್ ಶೇಪ್ ಇದೆ. ಇದು ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹಲೋ ಅಂತ ಜೋರು ಹೆಚ್ಚಿರು. ಮಿನಿಮಮ್ ಅಂದ್ರೆ 4ಗಿಂತ ಈ ಸಾರಿ ಎಕೋ ಆಯಿತು ಸಡನ್ನಾಗಿ. ಬುದ್ಧ ನಿಮ್ಗೆ ಅವಾಗಲೇ ಕೆಳಗಿನ ತೋರಿಸಿದ್ನಲ್ಲ, ಹಳೆ ಕಾಲದ್ದು ಲಿಪಿ ಇದೆ ಅಂತ. ಇದೆ ನೋಡಿ ಹಳೆ ಕಾಲದ ಲಿಪಿ. ಇದು ಏನು ಬರ್ತಾನೆ ಅಂತ ಅರ್ಥ ತಕ್ಕೋಲ್ದು, ಯಾವುದೋ ಮಲಯಾಳಿ ಭಾಷೆ ಇದಾಗೈತಿ ಇದು ಸೇಮ್. ಇದು ಈಗಲೂ ಕಾಲದ ಲಿಪಿ. ಇದು ಲೆಜೆಂಡ್ಸ್ ಮಾಡಿದ ಲಿಪಿ ಇದು. ಅದು ಅಲ್ಟ್ರಾ ಪ್ರೋ ಲೆಜೆಂಡ್ಸ್ ಮಾಡಿದ ಲಿಪಿ ಅದು. ಛತ್ರ ಎಲ್ಲ ಹೊಡಿಸ್ಯಾರ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಐಹೊಳೆ ಎಲ್ಲ ಮುಗೀತು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.